ಬೊಂಬೆ ಹೇಳುತ್ತೈತೆ ಹಾಡು ಮೊದಲು ನಿಮಗೆ ಬಂದಿತ್ತು ಅಂತ. ಸುಮಾರು 2 ತಿಂಗಳು ನಮ್ಮ ಹತ್ರ ಇತ್ತು. ನಾನು ಗೂಗಲ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಆ ಸಿನಿಮಾ ಬ್ಯುಸಿಯಲ್ಲಿ ಬಿದ್ದು ಸುಮಾರು ಹಾಡುಗಳು ಬರೆಯೋಕ್ಕಾಗಲೇ ಇಲ್ಲ. ಬೊಂಬೆ ಹೇಳುತ್ತೈತೆ ಸುಮಾರು 2 ತಿಂಗಳು ಅದು ಫೋನ್ ಮಾಡ್ತಿದ್ರು, ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ, ಆಗಲೇ ಇಲ್ಲ. ಕೊನೆಗೆ ಡೈರೆಕ್ಟ್ರು ಫೋನ್ ಮಾಡಿದ್ರು, ನಮ್ಮ ಹರಿಕೃಷ್ಣ ಅವ್ರಿಗೂ ಹೇಳಿದೆ, ಆಗಲ್ಲ, ಇನ್ನು ಕಷ್ಟ ಆಗುತ್ತೆ, ಕಾನ್ಸಂಟ್ರೇಷನ್ ಮಾಡಿ ನಾನು ಯಾವುದೇ ಹಾಡಾದರೂ ಕೂಡ ಅಷ್ಟೇ, ಅದು ಯಾವುದೇ ಸಿನಿಮಾ ಆಗಲಿ, ಸಣ್ಣದು ದೊಡ್ಡದು ಅಂತ ಇರಲ್ಲ, ಅದಕ್ಕೆ 100% ನಾನು ಕೆಲಸ ಮಾಡ್ತೀನಿ. ಆ ಹಾಡಿಗೆ ಹಂಗೆ ಮಾಡ್ಬೇಕಂದ್ರೆ ನನಗೆ ಸಮಯ ಬೇಕಿತ್ತು, ಅದೇ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಆಮೇಲೆ ಅದನ್ನು ಡೈರೆಕ್ಟ್ರು ಬರ್ಕೊಂಡು ನನಗೂ ಕೂಡ ಬಂದಿತ್ತು. ಬೊಂಬೆ ಹೇಳುತ್ತೈತೆ ನನಗೂ ಬಂದಿತ್ತು. ನನಗೆ ಮೋಸ್ಟ್ಲಿ ಲಾಸ್ಟ್ ಸ್ಟೇಜಲ್ಲಿ ಬಂದಿದೆ, ಇವರಿಗೆ ಆರಂಭಿಕ ಸ್ಟೇಜಲ್ಲಿ ಬಂದಿದೆ. ನನಗೆ ಬರೋ ಹೊತ್ತಿಗೆ ಒನ್ ಫೈನ್ ಡೇ ಇಷ್ಟು ನೈಟ್ಗೆ ಕವಿಗಳೇ ಒಂದು ಸಾಂಗ್ ಇದೆ, ಬೆಳಗ್ಗೆವರೆಗೆ ಕೊನೆ ಪಕ್ಷ ಒಂದು ಪಲ್ಲವಿ ಕೊಡಿ ನನಗೆ. ನಾನು ಸಾಂಗ್ ಕೇಳಿದ್ರೆ ಅದ್ಭುತ. ಯಾಕಂದರೆ ಬೊಂಬೆ ಹೇಳುತ್ತೈತೆ ಲೈನ್ ಆಲ್ರೆಡಿ ಇತ್ತಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ್ ಇದಿತ್ತು. ನನಗೆ ಗೊತ್ತಾಯಿತು ಇದು ದಿಸ್ ವಿಲ್ ಬಿ ಬಿಗ್ ಹಿಟ್ ಆಗುತ್ತೆ, ಡೌಟೇ ಇರಲಿಲ್ಲ ನನಗೆ. ನಾನು ಯೂಶ್ವಲಿ 10 ಗಂಟೆ ಮೇಲೆ ಯಾರು ಮಾತಾಡಿಸಿದ್ರು ಮಾತಾಡಲ್ಲ, ಮಲಗಿಬಿಡೋನು. ಅವತ್ತು ರಾತ್ರಿ ಕೂತ್ಕೊಂಡು ಬರೆದೆ. ನಾನು ರಾತ್ರಿನೇ ಕಳಿಸ್ದೆ ಕೂಡ. ಇನ್ನೂ ನೆನಪಿದೆ ಏನು ಬರೆದಿದ್ದೆ ಅಂತ. ಅಂದರೆ ಅವ್ರ ಸಿಚುವೇಶನ್ ಹೇಳಿದ್ರು, ಫಾರಿನ್ನಿಂದ ಬಂದಿದ್ದಾನೆ, ಯಾರು ಬಂಧುಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಈಗ ಅವನ ಒಂದು ಹಾಡಿದು ಅಂತ. ಹೌದಾ, ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು, ಭೂಮಿ ಮೇಲೆ ಎಂದೆಂದಿಗೂ ನೊಂದವರೇ ನಿನ್ನ ಬಂಧುಗಳು ಇನ್ನ ನೀ ಪ್ರೀತಿಸು. ಹಿಂಗೆ ಬರೆದಿದ್ದೆ ನಾನು. ಅಂದರೆ ನಾನು ಸಿಚುವೇಶನಿಗೆ ಬರೆದೆ. ನೊಂದವರು ಇಲ್ಲೆಲ್ಲ ಅನಾಥಾಶ್ರಮದಲ್ಲಿ ಇರ್ತಾನಲ್ಲ, ಆ ನೊಂದವರೇ ನಿನ್ನ ಬಂಧುಗಳೆಲ್ಲ ತೀರೋಗ್ಬಿಟ್ಟಿದ್ದಾರೆ, ಈಗ ನೀ ಪ್ರೀತಿ. ನಾನು ಪಕ್ಕಾ ಸಿಚುವೇಶನ್ಗೆ ಬರೆದೆ. ಆಮೇಲೆ ಕೇಳಿದ್ದು ಮಜಾ ಏನಂದರೆ, ನನಗೆ ಇದು ಓಕೆ ಆಗದಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ. ನಾನು ಆ ಲೆವೆಲಿಗೆ ಬರೆದ್ಬಿಟ್ಟಿದ್ದೀನಿ ಅಂತ. ನಾನು ನೆಕ್ಸ್ಟ್ 1 or 2 ಡೇಸಲ್ಲಿ ಹರಿ ಸರ್ ಫೋನ್ ಮಾಡಿದ್ರು, ಕವಿಗಳೇ ಇಲ್ಲ, ಬರೆದಿರೋದು ಡೈರೆಕ್ಟ್ರೇ ಅಲ್ಲ, ಸೊ ಡೈರೆಕ್ಟ್ರೇ ಬರೆದಿರೋದು, ಹಂಗಾಗಿ ಅದು ಚೇಂಜ್ ಮಾಡೋಕ್ಕಾಗಿಲ್ಲ. ಬೇಜಾರಾಯಿತು. ನಂಗೆ ಗೊತ್ತಿತ್ತು ಈ ಸಾಂಗ್ ಯಾವ ಲೆವೆಲಿಗೆ ಹೋಗ್ಬೋದು ಅಂತ. ಆಮೇಲೆ ಎಲ್ಲಿ ಹೋದರೂ ಅದೇ ಸಾಂಗ್ ಕೇಳ್ತಾ ಇದೆ, ಎಲ್ಲಿ ಹೋದರೂ ಅದೇ ಸಾಂಗ್. ಭಾಳ ಬೇಜಾರಾಗ್ತಿತ್ತು ನನಗೆ. ಬಟ್ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ನೋಡಿ ಆ ಸಾಂಗ್ ತನಗೆ ಬೇಕಾಗಿದ್ದು ಬರ್ಸ್ಕೊಂತು. ಆಮೇಲೆ ನನಗನ್ಸುತ್ತೆ ನಾನು ಬರ್ದಿದ್ದಕ್ಕಿಂತ ಅವ್ರು ಬರ್ದಿದ್ದೆ ಆಫ್ಟರ್ ಲಿರಿಕ್ಸ್. ಅಂದರೆ ಆಫ್ಟರ್ ಪುನೀತ್ ಅವ್ರು ತೀರ್ಕೊಂಡ್ಮೇಲೆ ಅದು ಪುನೀತ್ ಅವ್ರದ್ದು ಒಂದು ಸಿಗ್ನೇಚರ್ ಸಾಂಗ್ ಆಗೋಯ್ತು. ಅವಾಗ ಅನಿಸ್ತು ನನಗೆ, ನಾನು ಬರ್ದಿದ್ದ ಲಿರಿಕ್ಕಿಂತ ಕರೆಕ್ಟು. ನನಗೆ ಅವತ್ತಿಗೆ ಅನಿಸಿರ್ಬೋದು ನಾನು ಬರ್ದಿದ್ದ ಲಿರಿಕ್ ಇರಬೇಕಿತ್ತು ಅಂತ, ಬಟ್ ಇದೇ ಕರೆಕ್ಟ್ ಲಿರಿಕ್ಕು.